ನಮಸ್ಕಾರ. ಕೆಲವರಿಗೆ ಕೆಲವು ಬಿರುದುಗಳು, ಕೆಲವು ಇಮೇಜ್ಗಳು ಹೇಗೆ ಅಂಟ್ಕೊಂಡ್ಬಿಡುತ್ತವೆ ಅಂದರೆ ಅವೇ ಅವರಿಗೆ ಆಭರಣಗಳು ಆಗ್ತವೆ, ಅವೇ ಅವರಿಗೆ ಒತ್ತಡಕ್ಕೆ ಕಾರಣವೂ ಆಗುತ್ತೆ. ಹ್ಯಾಟ್ರಿಕ್ ಹೀರೋ ಅನ್ನೋ ಒಂದು ಟೈಟಲ್ ಶಿವರಾಜ್ ಕುಮಾರ್ ಅವರಿಗೆ ಯಾವ ರೀತಿಯ ಒತ್ತಡವನ್ನು ಸೃಷ್ಟಿ ಮಾಡಿರಬಹುದು ಅನ್ನೋದನ್ನ ವಿ ಕ್ಯಾನ್ ಓನ್ಲಿ ಇಮ್ಯಾಜಿನ್. ಮೊದಲ 3 ಚಿತ್ರಗಳ ಅದ್ಭುತವಾದ ಯಶಸ್ಸನ್ನು ಪಡಿತಾ ಇದ್ದ ಹಾಗೆ ಅವರಿಗೆ ಹ್ಯಾಟ್ರಿಕ್ ಹೀರೋ ಅನ್ನೋ ಬಿರುದು ಅಂಟ್ಕೊಳ್ತು. ಅದನ್ನು ಅವರು ಬಹುಶಃ ಎಂಜಾಯ್ ಕೂಡ ಮಾಡ್ತಾಯಿದ್ರು. ಆದರೆ ಇಷ್ಟು ವರ್ಷಗಳ ನಂತರನೂ ಅನೇಕ ಚಿತ್ರಗಳನ್ನು ಮಾಡಿ ಸೋಲು ಗೆಲುವು ಎಲ್ಲವನ್ನು ಕಂಡ ನಂತರನೂ ಅನೇಕ ಪ್ರಶಸ್ತಿಗಳನ್ನು ಗೆದ್ದ ನಂತರನೂ ಅವ್ರನ್ನ ನಾವು ಹ್ಯಾಟ್ರಿಕ್ ಹೀರೋ ಅಂತಲೇ ಗುರುತಿಸ್ತೀವಿ. ಈ ಹ್ಯಾಟ್ರಿಕ್ ಹೀರೋ ಅಂತ ಕರೆಯೋದ್ರ ಹಿಂದಿನ ಉದ್ದೇಶ ಏನಂತಂದರೆ ನಾವು ಅವರಿಂದ ಪ್ರತಿ ಸಲನೂ ಗೆಲುವನ್ನೇ ನಿರೀಕ್ಷೆ ಮಾಡ್ತೀವಿ ಅನ್ನೋದು. ಆದರೆ ಯಾವುದೇ ಕ್ಷೇತ್ರದಲ್ಲೂ ಗೆಲುವು ನಿರಂತರವಾಗಿರುವುದಿಲ್ಲ. ಗೆಲುವು ಬರ್ತಿರುತ್ತೆ, ಸೋಲು ಬರ್ತಿರುತ್ತೆ. ಹೀಗೆ ಸೋಲು ಗೆಲುವು ಎರಡನ್ನೂ ಕಂಡು ಎರಡನ್ನೂ ಸಮಾನವಾಗಿ ಸ್ವೀಕರಿಸುವಂಥ ಪ್ರಬುದ್ಧತೆಯನ್ನು ಬೆಳೆಸಿಕೊಂಡ ನಂತರನೂ ನಾವು ಶಿವರಾಜ್ ಕುಮಾರ್ ಅವ್ರನ್ನ ಹ್ಯಾಟ್ರಿಕ್ ಹೀರೋ ಅಂತಲೇ ಗುರುತಿಸ್ತೀವಿ. ಮೊನ್ನೆ ಭಜರಂಗಿ ಸಿನಿಮಾ ಬಿಡುಗಡೆ ಆಗಿದೆ. ಇದು ಬಹುಶಃ ಶಿವರಾಜ್ ಕುಮಾರ್ ಅವರಿಂದ ನಾವು ನಿರೀಕ್ಷಿಸಬಹುದಾದಂಥ ಲೆವೆಲ್ಲಿನ ಯಶಸ್ಸೇನಿದೆ ಆ ಥರದ ಯಶಸ್ಸನ್ನು ಅನೇಕ ವರ್ಷಗಳ ನಂತರ ಶಿವರಾಜ್ ಕುಮಾರ್ ಅವರಿಗೆ ತಂದುಕೊಟ್ಟಿದ್ದು ಅಂತ ನಾನು ಅಂದ್ಕೊಳ್ತೀನಿ. ಅದರ ಅರ್ಥ ಇವರ ಹಿಂದಿನ ಚಿತ್ರಗಳು ವಿಫಲ ಆಗಿದ್ವು ಅಂತಲ್ಲ, ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಲೆವೆಲ್ಲೇ ಹಾಗೆ. ಸಚಿನ್ ತೆಂಡೂಲ್ಕರ್ ಬ್ಯಾಟ್ ಹಿಡ್ಕೊಂಡು ಹೋಗ್ತಾ ಇದ್ದಾಗ ನಾವು ಸೆಂಚುರಿನೇ ಹೊಡಿಬೇಕು ಅಂತ ಅಂದ್ಕೊಳ್ತೀವಿ. 50-60 ನಮಗೆ ಲೆಕ್ಕಕ್ಕೆ ಬರೋದಿಲ್ಲ. ಆ ಥರದ ಒಂದು ಸೆಂಚುರಿಯನ್ನು ಹೊಡೆದಿರುವಂಥ ಚಿತ್ರ ಭಜರಂಗಿ ಈಗಾಗಲೇ ಸುಮಾರು 12 ಕೋಟಿ ರೂಪಾಯಿಯಷ್ಟು ಬಿಸ್ನೆಸ್ ಮಾಡಿದೆ ಅನ್ನೋ ಥರದ ವರದಿಗಳು ಬರ್ತಾ ಇವೆ. ಈ ಚಿತ್ರದ ಹಿನ್ನೆಲೆಯಲ್ಲಿ ಈ ಚಿತ್ರದ ನೆಪವನ್ನು ಇಟ್ಕೊಂಡು ನಾವು ಶಿವರಾಜ್ ಕುಮಾರ್ ಅವರು ನಡೆದು ಬಂದಿರೋ ದಾರಿಯನ್ನು ಒಂದು ಸಲ ಹಿಂತಿರುಗಿ ನೋಡಬಹುದೇನೋ, ಅವರ ಹತ್ರ ಅವರ ಮನಸ್ಸಿನಲ್ಲಿರುವಂಥ ಅನೇಕ ತಾಕಲಾಟಗಳ ಬಗ್ಗೆ ಮಾತಾಡಬಹುದೇನೋ. ಕನ್ನಡದ ಫಸ್ಟ್ ಫ್ಯಾಮಿಲಿ ಅಂತ ನಾವೇನು ಕರಿತೀವಿ, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ, ಆ ಕುಟುಂಬದ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನನ್ನ ಜೊತೆ ನಟ ಶಿವರಾಜ್ ಕುಮಾರ್ ಇದ್ದಾರೆ. ಶಿವರಾಜ್ ಕುಮಾರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಹೇಳಿದೆ ಭಜರಂಗಿಯನ್ನು ನೆಪವಾಗಿಟ್ಕೊಂಡು ಅನೇಕ ವಿಷಯಗಳ ಬಗ್ಗೆ ಮಾತಾಡಬಹುದು ಅಂತ. ಆದರೆ ಪ್ರಾರಂಭದಲ್ಲಿ ನಾನು ಭಜರಂಗಿ ವಿಚಾರಕ್ಕೆ ಹೋಗಲಿಕ್ಕಿಂತ ಮುಂಚೆ ರಾಘವೇಂದ್ರ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ತಾವು ಮೊನ್ನೆ ತಾನೇ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಬಂದಿದ್ರಿ. ಹೇಗಿದ್ದಾರೆ? ಏನಾಗಿದೆ? ಚೆನ್ನಾಗಿದೆ. ಇಸ್ ಫೈನ್. ಯಾಕಂದ್ರೆ ಸ್ವಲ್ಪ ಬ್ರೈನ್ಲಿ ಕ್ಲಾಟ್ ಆಗಿರೋದ್ರಿಂದ ದೇ ರಿಮೂವ್ ದ ಕ್ಲಾಟ್ ಇಲ್ಲಿ ಬೆಂಗಳೂರಲ್ಲಿ ರಿಮೂವ್ ಮಾಡಿದ್ರು. ಆಮೇಲೆ ಸ್ವಲ್ಪ ಲೆಗ್ ಚೂರು ವೀಕ್ ಆಗಿತ್ತು ಬಿಕಾಸ್ ಆಫ್ ದಟ್ ಮೆಡಿಸಿನ್ಸ್. ಇದರಿಂದ ಸ್ವಲ್ಪ ವೀಕ್ ಆಗಿತ್ತು. ನಾವು ಹಿ ಹ್ಯಾಸ್ ಬೀನ್ ಟೇಕನ್ ಟು ಅಲ್ಲಿ ಬೆಟರ್ ಟ್ರೀಟ್ಮೆಂಟ್ ಸಿಗುತ್ತೆ. ಆಮೇಲೆ ಬೆಟರ್ ಎಕ್ಸಸೈಸ್, ಇದು ಬೇರೆ ಥರವಾದ ಎಕ್ಸಸೈಸ್ ಇದೆ. ಸೊ ಅದು ಹೋದಾಗ ಏನಾಗುತ್ತೆ, ಸ್ವಲ್ಪ ಇಂಟೆನ್ಸಿಟಿ ಸ್ಟ್ರಾಂಗ್ ಆಗುತ್ತೆ. ಅಫ್ಕೋರ್ಸ್ ಇಲ್ಲಿದ್ದಾಗಲೂ ಚೆನ್ನಾಗಿ ವಾಕ್ ಮಾಡ್ತಿದ್ದ. ಇನ್ನು ಬೆಟರ್ಮೆಂಟ್ ಬರ್ತಾ ಇರ್ತಾರೆ. ಯಾಕಂದರೆ ಒಂದ್ಸತಿ ಯೂಶಲಾಗಿ ಇದು ಬ್ರೈನ್ ಸಂಬಂಧಪಟ್ಟಿದ್ದ ಆಗಿರೋದ್ರಿಂದ ಸ್ವಲ್ಪ ನಾವು ಹುಷಾರಾಗಿರ್ಬೇಕು ಅದನ್ನ. ಅದಕ್ಕೆ ಇಲ್ಲಿರೋ ಡಾಕ್ಟರ್ ಬಂದ್ಬಿಟ್ಟು ಬೆಟರ್ ಸಿಂಗಾಪುರ್ಗೆ ಹೋಗಿ ಕರ್ಕೊಂಡು ಹೋಗಿ. ಎಷ್ಟು ದಿನ ಆಗಬಹುದು ಅಂತ ಹೇಳಿ? ಇನ್ನೊಂದು 3 ವೀಕ್ಸ್ ಆಗುತ್ತೆ. 3 ವೀಕ್ಸ್ ಸಿಂಗಾಪುರಲ್ಲಿ ಇರ್ತಾರೆ. ಬಂದ ನಂತರ ಮತ್ತೆ ಕೆಲಸ ಶುರು ಮಾಡ್ಕೋಬಹುದಾ? 100% ವಿಲ್ ಬಿ ಬ್ಯಾಕ್ ಟು ಹಿಸ್ ಒರಿಜಿನಲ್ ಸೆಕ್ಷನ್. ಗ್ರೇಟ್, ದಟ್ಸ್ ಗುಡ್ ನ್ಯೂಸ್. ಯಾಕೆಂತಂದರೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇಲ್ಲಿ ಆಸ್ಪತ್ರೆಗೆ ಸೇರಿದ ದಿನದಿಂದನೂ ತುಂಬ ಕ್ವೈಟ್. ಯಾಕಂದ್ರೆ ನಾವು ನಮ್ಮ ಅಲ್ಲಿ ಹಾಸ್ಪಿಟ್ಲ್ ಇದ್ದಿದ್ದರಿಂದ ನಾನು ಶೂಟಿಂಗು ನೋಡಬೇಕಾಗಿತ್ತು, ತಮ್ಮನ್ನ ಹೆಲ್ತ್ ವಿಚಾರ ನೋಡಬೇಕಾಗಿತ್ತು. ಸ್ವಲ್ಪ ಎರಡರಲ್ಲಿ ಓಡಾಡಿದ ಸ್ವಲ್ಪ ನಾವು ಹೇಳ್ತಾ ಇದ್ದೆ ಮೀಡಿಯಲ್ಲೂ, ಅಷ್ಟೊಂದು ಇದು ಕೊಡೋಕ್ಕಾಗ್ತಿಲ್ಲ. ಬಟ್ ಈಸ್ ಅಬ್ಸಲ್ಯೂಟ್ಲಿ ಔಟ್ ಆಫ್ ಡೇಂಜರ್ ಅಂತ. ಲೈಫ್ ಏನು ಡೇಂಜರ್ ಇಲ್ಲ, 100% ಈಸ್ ವಾಕಿಂಗ್. ಬಟ್ ನಮ್ಗೆ ಇನ್ನೂ ಏನೇ ಆದರೂ ನಮ್ಮ ಪ್ರೀವಿಯಸ್ ಹೆಂಗಿದ್ನೋ ಹಂಗೆ ತೋರಿಸ್ಬೇಕಂತ ಆಸೆ. ಅದಕ್ಕೋಸ್ಕರ ಇದುವರೆಗೂ ನಾವು ಇನ್ನೂ ಅವನ್ನ ತೋರಿಸ್ತಿಲ್ಲ. ಅಫ್ಕೋರ್ಸ್ ಅವತ್ತು ಏರ್ಪೋರ್ಟ್ಗೆ ಹೋದಾಗಲೂ ಸಮ್ ಮೀಡಿಯಾ ಹ್ಯಾಡ್ ಕಮ್. ವಿ ರಿಕ್ವೆಸ್ಟೆಡ್ ನಾಟ್ ಟು ಶೂಟ್ ಮಾಡಿ, ದಯವಿಟ್ಟು ಬೇಡ ಪ್ಲೀಸ್. 17th 18th ವಿ ಆರ್ ಬ್ಯಾಕ್ ಫ್ರಮ್ January 2014. ಯು ಕ್ಯಾನ್ ಶೋ ಹಿಮ್ ಫುಲ್ ಫ್ಲೆಜ್ ಆಗಿ ತೋರಿಸಿ ದಯವಿಟ್ಟು. ಓಕೆ. ಯಾಕಂದರೆ ನೀವೆಲ್ಲರೂ ಬೀನ್ ವಿತ್ ಅವರ್ ಫ್ಯಾಮಿಲಿ ಆ್ಯಂಡ್ ಕಷ್ಟ ಸುಖ ಎಲ್ಲ ಇದರಲ್ಲೂ ನಾನು ಅವಾಗಲೇ ಹೇಳ್ದಂಗೆ ನಮಗೆ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಅಂತ ಬೇರೆ ಬೇರೆಯಾಗಿ ನೋಡಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಇಟ್ ಈಸ್ ರಿಗಾರ್ಡೆಡ್ ಆಸ್ ದಿ ಫಸ್ಟ್ ಫ್ಯಾಮಿಲಿ ಆಫ್ ಕನ್ನಡ ಇಂಡಸ್ಟ್ರಿ. ಅನಭಿಷಿಕ್ತವಾಗಿ ನಾವು ರಾಜ್ಕುಮಾರ್ ಅವರಿಗೆ ನಾಯಕತ್ವದ ಪಟ್ಟವನ್ನು ಕೊಟ್ಟ ಹಾಗೆ ಆ ಫ್ಯಾಮಿಲಿಗೂ ಇಟ್ ಹಸ್ ಕಮ್ ವಿತೌಟ್ ಯು ಸೀಕಿಂಗ್ ಇಟ್. ನೀವು ಹೇಳಿದ್ರಿ ಸಿನಿಮಾದ ಗಡಿಬಿಡಿಯ ಮಧ್ಯದಲ್ಲೇ ಇದನ್ನು ಅಟೆಂಡ್ ಮಾಡಬೇಕಾಗ್ತಿತ್ತು ಅಂತ. ಸಿನಿಮಾ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಶಿವರಾಜ್ ಕುಮಾರ್ ಅವರ ಒಂದು ಸಿನಿಮಾ ಯಾವ ಮಟ್ಟಿನ ಯಶಸ್ಸು ಕಾಣಬೇಕಾಗಿತ್ತು, ಯಾವ ಥರದ ನಿರೀಕ್ಷೆಯನ್ನು ಜನ ಇಟ್ಕೊಂಡಿರ್ತಾರೋ ಆ ನಿರೀಕ್ಷೆಯನ್ನು ಈ ಸಿನಿಮಾ ಮುಟ್ಟಿದೆ ಅಂತ ಅನ್ಸುತ್ತೆ. ಆಫ್ಟರ್ ಲಾಂಗ್ ಟೈಮ್.
ನಿಮಗೆ ಹೌ ಇಂಪಾರ್ಟೆಂಟ್ ಇಸ್ ದಿಸ್? ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಏನಂದರೆ ಪ್ರಯತ್ನ ಮುಖ್ಯ. ಪ್ರಯತ್ನ ಮುಖ್ಯ. ಇದು ಯಾರು ಮಾಡಿದ್ರು ಅನ್ನೋದಕ್ಕಿಂತ ಹರ್ಷ ಅನ್ನೊಬ್ಬ ಹೊಸ ಡೈರೆಕ್ಟ್ರು, ಒಬ್ಬ ಯಂಗ್ಸ್ಟರ್, ತುಂಬ ಹೊಸಬರು ಇದ್ದಾರೆ ಸಿನಿಮಾದಲ್ಲಿ. ಸೊ ಐ ಥಿಂಕ್ ದ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದ ಯಂಗ್ಸ್ಟರ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಒಂದು ಸೆಟ್ ಆಫ್ ಡೈರೆಕ್ಟರ್ ಅಂತ ಹೇಳ್ತಾ ಹೋದರೆ ಫಸ್ಟಿಂದ ಪುಟ್ಟಣಕಣ್ಗಲ್, ವೈಆರ್ ಸ್ವಾಮಿ ಅವರಿದ್ದರು, ಸಿದ್ಧಲಿಂಗಯ್ಯ ಅವರಿದ್ದರು, ಆಮೇಲೆ ಸಂಗೀತಂ ಶ್ರೀನಿವಾಸರಾವ್, ವಿ ಸೋಮಶೇಖರ್, ವಿಜಯರೆಡ್ಡಿ ಆ್ಯಂಡ್ ಉಪೇಂದ್ರ, ರೀಸೆಂಟ್ ಇದ್ರೆ ಪ್ರೇಮು, ಸದತ ಪ್ರಕಾಶ್, ದೆನ್ ರೀಸೆಂಟ್ ಇದರಲ್ಲಿ ಎಷ್ಟೋ ಸೂರಿ, ಯೋಗರಾಜ್ ಭಟ್, ಅನೇಕ ಪ್ರತಿಭಾವಂತ ನಿರ್ದೇಶಕರನ್ನ ಕಂಡಿದೆ ನಮ್ಮ. ಅದರಲ್ಲಿ ಎಲ್ಲೋ ಒಂದು ಕಡೆ ಆಮೇಲೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸುನಿ ಅಂತ ಹುಡುಗ. ವಿ ಡೋಂಟ್ ನೋ ವೇರ್ ಟ್ಯಾಲೆಂಟ್ ಲೈಸ್ ಅಂತ. ಸೊ ಅಲ್ಲಿಂದ ಬಂದಾಗ ಒಂದು ಯಂಗ್ಸ್ಟರ್ ತಂದ ತಿರ್ಗಾ ಬಂದಾಗ ಅದೊಂದು ಖುಷಿ ನಮಗೆ. ಕಡ್ಡಿಪುಡಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಇದೇ ಪ್ರೀವಿಯಸ್ ಫಿಲ್ಮ್, ಬಟ್ ಇಟ್ ಟುಕ್ ಆಫ್ ವೆರಿ ವೆಲ್. ಕಡ್ಡಿಪುಡಿ ಟುಕ್ ಆಫ್ ವೆರಿ ಗ್ರ್ಯಾಂಡ್ ಪಿಕಪ್ ಆಯಿತು, ಪಿಕ್ಚರ್ ಚೆನ್ನಾಗಿ ಸಸ್ಟೈನ್ ಆಯಿತು. ಆಮೇಲೆ ಯಾಕೋ ಅದು ಮಧ್ಯದಲ್ಲಿ ಐ ಥಿಂಕ್ ಬಿಕಾಸ್ ಆಫ್ ಎ ಸರ್ಟಿಫಿಕೇಟ್ ಅಂತೇನೋ ಅದೊಂದು ಇದು ಮಾಡೋದು. ಇದಕ್ಕೂ ಎ ಸರ್ಟಿಫಿಕೇಟ್ ಬೇಕು ಬಜರಂಗಿಗೆ, ಬಟ್ ಬಜರಂಗಿಗೆ ಎ ಸರ್ಟಿಫಿಕೇಟ್ ಡಿಡ್ ನಾಟ್ ಕೌಂಟ್, ಯಾಕಂದ್ರೆ ಇಟ್ ವಾಸ್ ಮೋರ್ ಆಫ್ ಫ್ಯಾಂಟಸಿ. ಬಹುಶಃ ಅದೇ ಕನ್ನಡದಲ್ಲಿ ಈ ಥರದ ಫ್ಯಾಂಟಸಿ ಚಿತ್ರಗಳು ಬಹಳ ಅಪರೂಪ. ಸೊ ನನಗೆ ಇಲ್ಲಿ 2 ಚಾಲೆಂಜ್ ನಿಮ್ಮ ಎದುರಿಗಿತ್ತು ಅಂತ ನನಗೆ ಕಾಣೋದು. ಒಂದು, ಇನ್ನು ಟ್ರೈ ಮಾಡಿ ಯಶಸ್ಸು ಕಂಡಿರೋದಂಥ ಒಂದು ಸಬ್ಜೆಕ್ಟ್, ಫ್ಯಾಂಟಸಿಯ ಸಬ್ಜೆಕ್ಟ್. ಇನ್ನೊಂದು, ಹೊಸ ನಿರ್ದೇಶಕ. ನಿಮಗೆ ಹೌ ಡಿಡ್ ಯು ಅಕ್ಸೆಪ್ಟ್ ದಿಸ್ ಫಿಲ್ಮ್? ಫಸ್ಟ್ ವೆನ್ ಐ ಹರ್ಡ್ ದ ಸಬ್ಜೆಕ್ಟ್ ವಾಸ್ ತುಂಬ ಅಟ್ರಾಕ್ಟಿವ್ ಆಗಿತ್ತು, ಒಂದು ವಿಭಿನ್ನತೆ ಇತ್ತು. ನಾವು ಫಸ್ಟ್ ಬಂದ ತಕ್ಷಣ ನನ್ನ ಒಂದು ಥ್ರೆಡ್ ಇದೆ ಅಣ್ಣ ಅಂತ ಹೇಳಿಲ್ಲ, ಒಂದು ಸ್ಟೋರಿ ಇದೆ ಶಿವಣ್ಣ. ಈ ಸೆಡ್ ಫಸ್ಟ್ ಪಾಯಿಂಟ್ ಯೂಶಲಿ ಬರೋ ಏನು ಮಾಡ್ತೇವೆ, ಅಪ್ರೋಚ್ ಮಾಡ್ತೇವೆ, ಒಂದು ಥ್ರೆಡ್ ಇದೆ ಸರ್, ಒಂದು ಸಣ್ಣ ಎಳೆ ಸರ್, ಇಲ್ಲಿಂದ ಎಳ್ಕೊಂಡು ಹೋಗ್ತೀವಿ, ಹಿಂಗೆ ಭವಿಷ್ಯ ಬರ್ಬೋದು ಅನ್ನೋದು, ಅದು ಒಂದು ಟೆಕ್ನಿಕ್. ಸುನಿಲ್ ಕುಮಾರ್ ದೇಸಾಯಿ ನಾವು ಮಾಡಿದ್ದ ಡೈರೆಕ್ಟರ್ ಸುನಿಲ್ ಕುಮಾರ್ ದೇಸಾಯಿ ವೇ ಆಫ್ ಟೆಲಿಂಗ್ ದ ಸ್ಟೋರಿ ಇಸ್ ವೆರಿ ಡಿಫ್ರೆಂಟ್. ನನಗಂತೂ ಫಸ್ಟ್ ಅರ್ಥನೇ ಆಗ್ತಿರಲಿಲ್ಲ, ಏನೋ ಹೇಳ್ತಿದ್ರು, ಬಟ್ ಸಮಥಿಂಗ್ ಇಸ್ ದೇರ್ ಅನ್ನೋದು, ಒಂದು ಥ್ರೆಡ್ ಅಷ್ಟೇ, ಒಂದು ದೇರ್. ಬಟ್ ವರ್ಧನ್ ಅವ್ರ ಹತ್ರ ಅಪ್ಪಾಜಿ ಹತ್ರ ಕತೆ ಹೇಳಿದಾಗ ನಮ್ಮೂರಮ್ಮ ಅಂತಾರೆ, ಈ ನನಗೆ ಏನಪ್ಪ ಇದು ಒಪ್ತಾರ ಅಪ್ಪಣ, ಆಮೇಲೆ ಅಪ್ಪಾಜಿ ಒಪ್ತಾರ ಅಂತ ಸಡನ್ನಾಗಿ ಬಂದು ಅವ್ರು ಹೇಳಿದಾಗ ಕೈ ಕೊಟ್ಟರು. ಯಾರಿಗೆ? ಅಪ್ಪಾಜಿ. ಯಾರಿಗೆ? ಅವ್ರಿಗೆ. ಪಿಕ್ಚರ್ ತೋರಿಸ್ಬಿಟ್ರಿ ನನಗೆ, ಅದ್ಭುತವಾಗಿದೆ, ಶುರು ಮಾಡಿ. ಅವರು ನಂಬಕ್ಕೆ ಸುಲ್ಕುಮಾರ್ ಅಣ್ಣ ನೀವು ಕನ್ನಡ ಸರಿಯಾಗಿ ಹೇಳಿ, ಸತ್ಯವಾಗ್ಲೂ ತುಂಬ ವರ್ಧನ್ ಅವ್ರು ಅದು ಹೇಳಿದ್ರು, ಇಲ್ಲ ರೀ ತುಂಬ ಚೆನ್ನಾಗಿದೆ, ಕಂಟಿನ್ಯೂ ಮಾಡಿ, ತುಂಬ ಚೆನ್ನಾಗಿದೆ. ಅಂದರೆ ಅವರ ಇನ್ಸ್ಟಿಂಕ್ಟ್ಸ್ ಭಾಳ ಪರ್ಫೆಕ್ಟಾಗಿ ಪರ್ಫೆಕ್ಟ್. ಆಮೇಲೆ ನಾನು ಕೇಳಿದೆ, ನಿಜವಾಗ್ಲೂ ಅಪ್ಪಾಜಿ ನಿಜವಾಗ್ಲೂ ಹೇಳ್ತಿದ್ದೀರಾ ಇದು ಅಂತ. ಇಲ್ಲಪ್ಪ ತುಂಬ ಚೆನ್ನಾಗಿದೆ, ನೀವು ನೋಡು. ಬಟ್ ಸಿನಿಮಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಜೊತೆಯಲ್ಲಿ ಹೋದಾಗ ಸಮಥಿಂಗ್ ಸಿ ಲೈಕ್ ದಟ್. ಸಮ್ ಪೀಪಲ್ಸ್ ಆರ್ ಲೈಕ್ ದಟ್, ಸಮ್ ಪೀಪಲ್ ಟೆಲ್ ದಟ್ ವಿ ಆರ್ ಗೋಯಿಂಗ್ ಟು ಶೂಟ್ ಲೈಕ್ ದಟ್, ದೇ ವೋಂಟ್ ತರಲ್ಲ. ಆಮೇಲೆ ನಾವು ಸ್ವಲ್ಪ ಫೈಟ್ ಮಾಡ್ತೀವಿ, ದೆನ್ ವಿ ಶುಡ್ ಸಿ ದ ಪ್ರೊಡ್ಯೂಸರ್. ಸರಿ ಏನು ಮಾಡೋಕ್ಕಲ್ಲ, ಓಕೆ ಬಿಟ್ಬಿಡೋಣ ಅಂತ. ಬಟ್ ಇಲ್ಲಿ ಅವ್ನು ಫಸ್ಟ್ ಕತೆ ಥರದ ಅನೇಕ ಅನುಭವಗಳು ತಮಗಾಗಿದೆ, 100% ಡಿಸಪಾಯಿಂಟ್ ಆಗಿರುತ್ತೆ ಆಗಿದೆ. ವೆನ್ ಈ ಸೆಟ್ ದ ಸಬ್ಜೆಕ್ಟ್ ಈ ಟೋಲ್ ಸ್ಟಾರ್ಟಿಂಗ್ ಇದು ಇಲ್ಲಿಂದ ಶುರುವಾಗುತ್ತೆ. ಡಬ್ಬ ನನ್ನ ಮಗ, ಯೂಸ್ಲೆಸ್ ನನ್ನ ಮಗ, ಇವನು ಯಾತಿಗೂ ಸರಿ ಇಲ್ಲ, ತಂಗಿನೇ ಬೈತಾಳೆ. ಟಾಕಿಂಗ್ ಅಬೌಟ್ ಜೀವ ತಂಗಿನೇ ಬೈತಾಳೆ, ಲತ್ತೆ. ಆಮೇಲೆ ಏನಂತಾರೆ ಅದಕ್ಕೆ, ಅವನು ಟೈಟಲ್ ಬೇರೆ ಕೊಟ್ಟಿರ್ತಾನೆ, ಏನೋ ಐರನ್ ಲೆಗ್ ಇವನು ಮುಟ್ಟಿದ್ರೆ ಎಲ್ಲ ಇದು. ಸೊ ಇಲ್ಲಿಂದ ಶುರುವಾಗಿ ಇವನ್ ಇನ್ನೊಂದು ಹೋಗಿ ಇನ್ನೊಂದು ವರ್ಲ್ಡ್ಗೆ ತಗೊಂಡು ಹೋಗ್ತಾನೆ. ಈ ಟೇಕ್ಸ್ ಅಂತ ದೇರ್ ಐ ಗಾಟ್ ಅಟ್ರಾಕ್ಟೆಡ್. ಚೆನ್ನಾಗಿದೆ ಹರ್ಷ, ಮಾಡೋಣ ಇದು ಸಬ್ಜೆಕ್ಟ್ ಮಾಡೋಣ ಅಂತೇಳಿ ನಾನು ಹೇಳಿದ ಸ್ಮಾಲ್ ಚೂರು ಕರೆಕ್ಷನ್, ಮೈನರ್ ಕರೆಕ್ಷನ್ ಇತ್ತು ಅಷ್ಟೇ. ಅಲ್ಲೇ ಇಡೀ ಕಥೆಯನ್ನು ತಮಗೆ ಹೇಳಿದ್ರು, ಇಡೀ ಕಥೆ ಹೇಳಿದ್ರು, ಎಂಡ್ ಟು ಎಂಡ್. ನನಗೆ ಈ ಥರ ಮಾಡ್ಬೇಕಂತ ಶಿವಣ್ಣ, ಹಿಂಗೆ ಮಾಡ್ಬೇಕಂತ ನಿಮ್ಗೆ ತೋರಿಸ್ಬೇಕು, ಅದಕ್ಕೆ ನೀವು ಫಸ್ಟ್ ತಕ್ಷಣ 6 ಪ್ಯಾಕ್ ಮಾಡಬೇಕಂದ್ರೆ. ಅದೇ ಫಸ್ಟ್ ಕತೆ ಹೇಳಿ ಹರ್ಷ, ಕೇಳೋಣ ಈ ವಯಸ್ಸಲ್ಲಿ ಏನು 6 ಪ್ಯಾಕ್ ಮಾಡೋದು ನೋಡೋಣ. ಬಟ್ ಫಿಟ್ ಆಗಿದ್ದೀನಿ, ಬಟ್ ಶಿವಣ್ಣ ಇದು ಫಿಟ್ ಆಗಿದ್ದೀರಾ, ಆಮೇಲೆ ಕತೆ ಹೇಳ್ಬಿಡು. ಕತೆ ಹೇಳಿದ್ಮೇಲೆ ನಾನು ಹೇಳಿದೆ, ಇಲ್ಲ ಹರ್ಷ, ನಾನು ಐಲ್ ಡೂ, ನಾನು ಎಕ್ಸೈಸ್ ಮಾಡ್ತೀನಿ. ಐ ಡೋಂಟ್ ನೋ ಹೌ ಫಾರ್ ಐ ಆಮ್ ಗೋಯಿಂಗ್ ಟು ಡೂ, ಬಟ್ ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಯಾಕೆ 6 ಪ್ಯಾಕ್ ಅಗತ್ಯ ಅಂತ? ಯಾಕೆ ಅಂದರೆ ದಟ್ ರೋಲ್ ನೀಡೆಡ್. ಯಾಕೆ ರಾಬಿನ್ ಹುಡ್, ಬಜರಂಗಿ ಅಂತಾರೆ. ಅಂದರೆ ಆಂಜನೇಯನ ಒಂದು ಹೆಸರು ಇಟ್ಕೊಂಡಿರೋ ವ್ಯಕ್ತಿ ಬಜರಂಗಿ ಅಂತ ಒಂದು ಹೆಸರು. ಆಂಜನೇಯ ನೋಡೋಕ್ಕೆ ಹೆಂಗಿರ್ತಾರೆ, 6 ಪ್ಯಾಕ್ ಅಲ್ಲ 8 ಪ್ಯಾಕ್ಸ್ ಇದೆ ಅವ್ರಿಗೆ. ಸೊ ಅಂಥ ಒಂದು ವ್ಯಕ್ತಿ ಬರಬೇಕು. ಅಟ್ಲೀಸ್ಟ್ ಯು ಶುಡ್ ಬಿ ಫಿಟ್. ಹಂಗೆ ಬಂದು ನಿಂತ್ಕೊಂಡಾಗ ಯು ಶುಡ್ ಹ್ಯಾವ್ ದಟ್. ಇದು ಅವನು ನಿಂತ್ಕೊಂಡಾಗ, ವಾಕ್ ಮಾಡಿದಾಗ, ನೋಡ್ದಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜ್ ಒಂದು ಹೆಲ್ಪ್ ಆಗ್ಬೋದು ಅಂತ ನಾನು ವೆಯ್ಟೇ ಲಿಫ್ಟ್ ಮಾಡಿದವ್ರು. ಯಾಕೆ ನನಗೆ ಈ ಹ್ಯಾಂಡ್ ಫ್ರ್ಯಾಕ್ಚರ್ ಆಗಿದೆ, ದಿಸ್ ಲೆಫ್ಟ್ ಹ್ಯಾಂಡ್ ಇಸ್ ಅ ಫ್ರ್ಯಾಕ್ಚರ್ ಫಾರ್ ಮಿ. ತುಂಬ ಹಿಂದೆ ಆಗಿದ್ದು, ತುಂಬ ಹಿಂದೆ, ಅದು 2 ಕಡೆ ಫ್ರ್ಯಾಕ್ಚರ್ ಆಗಿದೆ. ಇಟ್ಸ್ ನಾಟ್ ಈಸಿ ಟು ಲಿಫ್ಟ್ ವೆಯ್ಟ್. ಫಸ್ಟ್ ಇದನ್ನ ಡೆವಲಪ್ ಮಾಡಿ. ಸೊ ಅದು ಕಷ್ಟಗಳಾದ್ರೂ ಐ ವಾಂಟ್ ಟು ಡೂ ಇಟ್ ಆ್ಯಂಡ್
ಟು ಸಮ್ ಲೆವೆಲ್. ಇಡೀ ಸಿನಿಮಾ ಸಿಕ್ಸ್ ಪ್ಯಾಕಿಗೆ ಫೇಮಸ್ ಆಗಿದೆ. ಎಷ್ಟು ದಿನ ಬೇಕಾಯಿತು ಸಿಕ್ಸ್ ಪ್ಯಾಕ್ ಮಾಡಲಿ? ಆಲ್ಮೋಸ್ಟ್ 5 months ಆಯಿತು. 5 months. ಬಟ್ ದೇರ್ ಇಸ್ ಮೋರ್ ಟು ಇಟ್ ದನ್ ಸಿಕ್ಸ್ ಪ್ಯಾಕ್ ಸಿನಿಮಾದಲ್ಲಿ. ನಾನು ಯೋಗರಾಜ್ ಭಟ್ ಸರ್, ನನಗೆ ಐ ಲವ್ ದ ಫಿಲ್ಮ್ ಸರ್, ಇಮ್ಮೆನ್ಸ್ಲಿ ಐ ಲವ್ ದ ಫಿಲ್ಮ್ ಸರ್.